ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಕೂಟ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನೆನ್ನೆ ಒಂದು ಕಂಟಿನ್ಯೂಷನ್ ವ್ಲಾಗ್ನ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಬೆಳಗಿನ ಜಾವ ನಾವು ಡೆಕೋರ್ ಮಾಡಿ ಪ್ಲೇಟ್ ಡೆಕೋರ್ ಎಲ್ಲ ಮಾಡಿ ಬಂದ ಮೇಲೆ ಒಂದು 8:30 ಮೇಲೆ ನಾನು ಅಕ್ಕನ ರೆಡಿ ಮಾಡೋದಕ್ಕೆ ಕೂರಿಸ್ಕೊಂಡಿದ್ದು. ಯಾಕಂದರೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಪುನಃ ಫ್ರೆಶ್ ಅಪ್ ಮಾಡಿಸಿ ಆ ನಂತರ ಅಕ್ಕಂಗೆ ಇವಾಗ ನಾನು ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಈ ಸತಿ ಸ್ವಲ್ಪ ನಾನು ಡಿಫ್ರೆಂಟಾಗಿ ಅವರಿಗೆ ಟ್ರೈ ಮಾಡಿದೆ. ಅಂದರೆ ಸ್ವಲ್ಪ ಮ್ಯಾಟ್ ವಿತ್ ಗ್ಲಾಸಿ ಫಿನಿಶಿಂಗ್ ಮೇಕಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡಿ ಅವ್ರಿಗೆ ಮೇಕಪ್ ಮಾಡಿದೆ. ತುಂಬಾ ಚೆಂದ ಕಾಣಿಸ್ತಾ ಇದ್ದಾರೆ. ಸಖತ್ತಾಗಿತ್ತು ಮಾತ್ರ. ಯಾಕಂದರೆ ನಾನು ಸ್ಟೋರಿ ಅಪ್ಲೋಡ್ ಮಾಡಿದಾಗಂತೂ ತುಂಬ ಜನನೇ ಡಿ ಎಮ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದ್ದೀರ ಅಕ್ಕ, ನನಗಂತೂ ತುಂಬ ಇಷ್ಟ ಆಯಿತು, ಕಾಂಟ್ಯಾಕ್ಟ್ ನಂಬರೆಲ್ಲ ಕೇಳಿದ್ರಿ. ಸೊ ಇದು ನಾನು ಅವ್ರ ಮೇಲೆ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು. ಬಟ್ ಸೂಪರಾಗಿ ಬಂದಿತ್ತು. ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಜಸ್ಟ್ ಫೋನಲ್ಲಿ ನಾವು ಬರೀ ಈ ಥರ ತೆಗ್ದಿದ್ದಷ್ಟೇ, ವಿತೌಟ್ ಎನಿ ಫಿಲ್ಟರ್ ಆಗಿರ್ಬೋದು ಏನೂ ಹಾಕಿಲ್ಲ. ಜಸ್ಟ್ ಫೋನಲ್ಲಿ ತೆಗ್ದಿರೋದಷ್ಟೇ. ಯಾವ ಥರ ಕಾಣಿಸ್ತಾ ಇದೆ ನೋಡಿ ಫೋನಲ್ಲಿ. ಜಸ್ಟ್ ಫೋನಲ್ಲಿ ನಾವು ಹಾಗೆ ತೆಗ್ದಿರೋದು ಲೈಟಿಂಗ್ಸ್ಗೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಇನ್ನು ಮೇಕಪ್ ಎಲ್ಲ ಆದಮೇಲೆ ನಾನೇ ಹೇರ್ ಸ್ಟೈಲ್ ಕೂಡ ಮಾಡಿದ್ದು. ಹೇರ್ ಸ್ಟೈಲ್ ಎಲ್ಲ ಮಾಡಿ ಜ್ಯುವೆಲ್ರಿ ಸೆಟ್ ಮಾಡಿದೆ. ಅಷ್ಟೊಳಗೆಲ್ಲ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಹಾಗಾಗಿ ನಕ್ಕನ್ನು ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಕಳಿಸಿದ್ರೆ ಅವರು ಫೋಟೋಸ್ ಅದು ಇದು ಎಲ್ಲ ತೆಗೆಸ್ಕೊತಾರೆ. ಯಾಕಂದರೆ ಕ್ಯಾಮ್ರಾಮ್ಯಾನ್ ಕೂಡ ಅಷ್ಟೊತ್ತಿಗೆ ಬಂದುಬಿಡ್ತಾರೆ. ನಾವು ವೀಡಿಯೋನೂ ಕೂಡ ಹೇಳಿದ್ವಿ, ಹಾಗಾಗಿ ವೀಡಿಯೋ ಕೂಡ ತೆಗೆಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಶಾಸ್ತ್ರ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಕ್ಬಿಡ್ತಾರಲ್ವ, ಅದಕ್ಕಿಂತ ಮುಂಚೆ ತೆಗೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಫಸ್ಟ್ ಬೇಗನೆ ರೆಡಿ ಮಾಡಿದ್ವಿ. ಆದರೆ ಈ ಥರ ಒಂದು ಸಖತ್ತಾಗಿರೋ ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ನಾವು ಸೀಮಂತಕ್ಕಿಂತ ಮುಂಚೆ ಒಂದು ಐಡಿಯಾ ಇತ್ತು, ಈ ಥರ ರೆಡಿ ಮಾಡಬೇಕು ಅಕ್ಕನ್ನ ಅಂತ ಹೇಳ್ಬಿಟ್ಟು ಐಡಿಯಾ ಇತ್ತು, ಈ ಥರ ಜ್ಯುವೆಲ್ರಿ ಅದು ಇದು ಅಂತ. ಆದರೆ ಫೈನಲಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಸೂಪರಾಗಿ ಬಂದಿತ್ತು. ಇನ್ನು ಅಕ್ಕನ ರೆಡಿ ಮಾಡಿದ್ಮೇಲೆ ನೇಲ್ಸ್ ಹಾಕಿರಲಿಲ್ಲ, ಅದೊಂದು ಮಿಸ್ ಆಗಿಬಿಟ್ಟಿತ್ತು. ಹಾಗಾಗಿ ನೇಲ್ಸ್ ಹಾಕ್ತಾಯಿದ್ದೆ. ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಹೇರ್ ಸ್ಟೈಲ್ಗೆ ನವ್ಯ ಅವ್ರು ಬಂದಿದ್ದರು. ನನಗೆ ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಕರೆದಿದ್ದೆ ಅವ್ರನ್ನ. ಹಾಗೆ ಫಂಕ್ಷನ್ ಕೂಡ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಸೊ ಅವರು ಕೂಡ ಬಂದು ನಂಗೆ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಸ್ಯಾರಿ ಎಲ್ಲ ಉಟ್ಕೊಂಡು ಕೂತಿದ್ದೆ. ಅಷ್ಟರೊಳಗೆ ಅಕ್ಕಂಗೆ ನೇಲ್ಸ್ ಹಾಕ್ಬಿಡೋಣ ಅಂತೇಳಿ ಹಾಕಿದೆ. ಅಷ್ಟೊತ್ತಿಗೆ ನನ್ನ ಒಬ್ಬರು ಸಿಸ್ಟರ್ಸ್, ಅಂದರೆ ನಮ್ಮ ಫ್ಯಾಮಿಲಿ, ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಕೂಡ ಬಂದರು. ಅವ್ರು ಬಂದಿದ್ದ ತಕ್ಷಣವೇ ಫಂಕ್ಷನ್ನು ಅಂತಲೇ ಅನ್ನಿಸ್ಲಿಲ್ಲ, ಹಬ್ಬದ ಥರ ಕಳೆ ಬಂದುಬಿಡ್ತು. ಅವ್ರ ಮಾತು, ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ಅಕ್ಕ ಅಂತೂ ನನಗಿಂತ ಡಬಲ್ ಖುಷಿ, ಅಮ್ಮ ನನಗಿಂತ ಡಬಲ್ ಖುಷಿ. ಅಷ್ಟು ಖುಷಿ ಪಟ್ಟರು. ಒಂಥರ ಅವ್ರು ಬಂದಿದ್ದ ತಕ್ಷಣ ಹಬ್ಬದ ವಾತಾವರಣವೇ ಆಗೋಯಿತು. ಯಾಕೆಂದರೆ 5 ವರ್ಷ ಆಗಿತ್ತು ನಾವು ಅವ್ರನ್ನೆಲ್ಲ ನೋಡಿ. ಯಾಕಂದರೆ ನಮಗೆ ಮಗು, ಮದುವೆ ಎಲ್ಲ ಆದಮೇಲೆ ಯಾರನ್ನೂ ನಾವೆಲ್ಲೂ ಹೋಗೋದಕ್ಕಾಗಿಲ್ಲ, ಅವರು ಎಲ್ಲೂ ಬರೋದಕ್ಕಾಗಿಲ್ಲ, ಆ್ಯಂಡ್ ಮಕ್ಳುಗಳನ್ನ ನೋಡೋದಕ್ಕಾಗಿಲ್ಲ. ಆದರೆ ಎಲ್ಲರೂ ಇವತ್ತು ಒಂದು ಇದಕ್ಕೆ ಬಂದಿದ್ದ ತಕ್ಷಣವೇ ಬೇಗ ಬಂದುಬಿಟ್ಟಿದ್ರು. ಅವರೆಲ್ಲ ಬೇರೆ ಕಡೆ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಬೇಗ ಬಂದುಬಿಟ್ಟಿದ್ರು. ಆದರೆ ಅವರೆಲ್ಲ ಬಂದಿದ್ದ ತಕ್ಷಣ ಮನೆಗೆಲ್ಲ ಫುಲ್ ಹಬ್ಬದ ಜಿಗ 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 ಅಂತ ಹಬ್ಬದ ಥರ ವಾತಾವರಣ ಬಂದುಬಿಡ್ತು. ಫಂಕ್ಷನ್ನು ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಮ್ಮ ಅಕ್ಕಂದಿರು, ದೊಡ್ಡಪ್ಪನ ಮಕ್ಕಳು, ನಮ್ಮ ಅಕ್ಕಂಗೂ ಕೂಡ ತುಂಬಾ ಖುಷಿ ಆಯಿತು. ಇನ್ನು ಅವ್ರು ಹೋದ್ಮೇಲೆ ಇನ್ನು ಸ್ಟಾರ್ಟ್ ಆಯಿತು. ಇನ್ನು ಟೈಮ್ ಕೂಡ ಆಗೋಗಿತ್ತು. 11:45ಗೆಲ್ಲ ನಾವು ಅಕ್ಕನ ಕೂರಿಸ್ಬೇಕಾಯಿತು. 11 ಅಷ್ಟರಲ್ಲೆಲ್ಲ ರೆಡಿಯಾಗಿದ್ದರು. ಆ್ಯಂಡ್ ಅವರು ಕೂಡ ಬಂದೋದ್ರು ಅಕ್ಕಂದಿರೆಲ್ಲರೂ. ಇನ್ನು ಅವರು ಪೂಜೆ ಗೀಜೆ ಮಾಡಿಕೊಂಡು ಆನಂತರ ಫೋಟೋಗ್ರಾಫರ್ ಕೂಡ ಆನ್ ದ ವೇ ಅಂತ ಹೇಳಿದರು. ಹಾಗಾಗಿ ಫಸ್ಟು ಮನೇಲಿ ಪೂಜೆ ಮಾಡಿಬಿಡು ಅಂತೇಳಿ ಪೂಜೆ ಮಾಡಿಸ್ತಾಯಿದ್ರು.
ಎಲ್ಲ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಪ್ರವೀಣ್ ಅವರು ಎಲ್ಲರೂ ಬಂದರು. ಆಮೇಲೆ ಫೋಟೋಗ್ರಾಫರ್ ಕೂಡ ಬಂದರು. ನಾನು ನಿಮಗೆ ಹೇಳಿದ್ದೀನಿ ಇವ್ರ ಬಗ್ಗೆ, ಹರ್ಷ ಸರ್ ಅಂತ ಹೇಳ್ಬಿಟ್ಟು ಫೋಟೋಗ್ರಾಫರ್. ಆ್ಯಂಡ್ ತುಂಬ ಚೆನ್ನಾಗಿ ತೆಗಿತಾರೆ. ನಮ್ಮ ಮೆಟರ್ನಿಟಿ ಶೂಟ್ ಅವರೇ ಮಾಡಿಕೊಟ್ಟಿದ್ದು ಅಕ್ಕಂದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಾನು ಸೀಮಂತಕ್ಕೂ ಕೂಡ ಅವ್ರಿಗೆ ಹೇಳಿದ್ದೆ, ಫೋಟೋಸ್ ವೀಡಿಯೋಗೆ ಎರಡಿಗೂ ಹೇಳಿದ್ದೆ. ಸೊ ಅವರು ಕೂಡ ಅಷ್ಟೊತ್ತೊಳಗೆ ಯಾವುದೋ ಇನ್ನೊಂದು ಫಂಕ್ಷನ್ ಇತ್ತು ಪಾಪ, ಅವ್ರು ಅದನ್ನು ಮುಗಿಸ್ಕೊಂಡು ಬಂದು ಇಷ್ಟು ಚೆನ್ನಾಗಿ ತುಂಬ ತಾಳ್ಮೆಯಿಂದ ಎಲ್ಲನೂ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ತಾಳ್ಮೆಯಿಂದ ವೀಡಿಯೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಯಾಕಂದರೆ ನನಗೆ ಹೇರ್ ಸ್ಟೈಲ್ ಮಾಡಿಕೊಡ್ತಾಯಿದ್ರು. ನಾನಿನ್ನೂ ರೆಡಿ ಬೇರೆ ಆಗಿರಲಿಲ್ಲ. ಹಾಗಾಗಿ ಈ ಎಲ್ಲ ವೀಡಿಯೋಸ್ ಬಂದು ಅಕ್ಕನ ಫ್ರೆಂಡ್ ಜ್ಯೋತಿ ಅಂತ ಹೇಳ್ಬಿಟ್ಟು ಅವ್ರು ತೆಗ್ದಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ. ನಾನು ಹೇಳ್ದೆ ಇದ್ರೆ ಯೂಟ್ಯೂಬ್ಗೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಸೊ ಅವರೇ ನನಗೆ ಎಲ್ಲ ವೀಡಿಯೋಸ್ಗಳನ್ನೂ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಪೂಜೆ ಮಾಡಿದರು, ಆದರೆ ಭಾವನ ಜೊತೆ ಇನ್ನೂ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಅವ್ರು ಫೋಟೋಗ್ರಾಫರ್ ಬಂದಿದ ತಕ್ಷಣ ಇನ್ನೂ ಒಂದು ಸತಿ ಮಾಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋಗೆ ಫೋಟೋಸ್ಗೆ ಅಕ್ಕ ಭಾವ ಇಬ್ಬರ ಜೊತೆಗೂ ಸೇರಿಕೊಂಡು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೆಗಿತಾ ಇದ್ದಾರೆ. ನನಗಂತೂ ಎಷ್ಟು ಖುಷಿ ಅಂದರೆ ಡಬಲ್ ಖುಷಿ. ಈ ಒಂದು ಸ್ವೀಟ್ ಮೂಮೆಂಟ್ ಅಂದರೆ ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಪುಟ್ಟ ಕಂದಮ್ಮ ಆ್ಯಡ್ ಆಗ್ತಾ ಇರೋದು ನಿಜವಾಗ್ಲೂ ಎಷ್ಟೋ ಸಂತೋಷ. ಎಷ್ಟೋ ವರ್ಷ ಆದಮೇಲೆ ತಿರ್ಗಾ ಮತ್ತೆ ನಮ್ಮ ಮನೇಲಿ ಇಷ್ಟು ದೊಡ್ಡ ಖುಷಿ ಅಂತ ಹೇಳಿದ್ರೆ. ಇನ್ನು ನಾವು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿದಾಗ ನಾನು ನಿಮಗೆ ಮ್ಯಾಟ್ ಹಾಕಿರಲಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಕೂಡ ತಂದಿದ್ದರು. ಸೊ ಅದನ್ನು ಕೂಡ ಹಾಕಿದ್ರು, ಎಲ್ಲ ಹಾಕ್ಬಿಟ್ಟು ಸೆಟ್ ಮಾಡಿದ್ರು. ಇನ್ನು ಅವರು ಕೂಡ ಫೋಟೋಗ್ರಾಫರ್ ಅವರು ಶಾಸ್ತ್ರ ಎಲ್ಲ ಶುರುವಾಗೋಕ್ಕಿಂತ ಮುಂಚೆ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊತೀನಿ ಅಂತ ಹೇಳಿಬಿಟ್ಟು ಅವರು ಕಪಲ್ಸ್ನ ಕರ್ಕೊಂಡು ಹೊರಟರು ಅವರು ಕೂಡ. ಆ್ಯಂಡ್ ನಾನು ಹೇಳೋದೇನೆಂದರೆ, ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಇನ್ನು ತಾಯಿ ಮಗು ಆರೋಗ್ಯವಾಗಿ ಡೆಲಿವರಿಯಾಗಿ ಸೇಫಾಗಿ ಮನೆಗೆ ಬರಬೇಕು. ಅದೊಂದೇ ನಾನು ಆ ದೇವ್ರ ಹತ್ರ ಬೇಡ್ಕೊತಾ ಇರೋದು. ಡೆಲಿವರಿ ಒಂದು ಆರಾಮಾಗಿ ಆಗಿಬಿಟ್ರೆ ಅದೊಂದೇ ಸಮಾಧಾನ. ಇಲ್ಲಿವರೆಗೂ ಆರಾಮಾಗಿ ಎಲ್ಲನೂ ಆಯಿತು, ಆರಾಮಾಗಿದ್ದರು. ಇನ್ನು ಮುಂದೆ ಡೆಲಿವರಿದೊಂದು ಟೆನ್ಷನ್ ಶುರುವಾಗಿತ್ತು. ಹಾಗಾಗಿ ಆರಾಮಾಗಿ ಆಗಿಬಿಟ್ರೆ ಅಷ್ಟೇ ಸಾಕು. ದೇವ್ರನ್ನ ಕೇಳೋದು ಅದೇನೆ. ನೀವು ಕೂಡ ಅವ್ರಿಗೆ ಬ್ಲೆಸ್ಸಿಂಗ್ಸ್ನ ಮಾಡಿ ಆರೋಗ್ಯವಾಗಿ ತಾಯಿ ಮಗು ಇಬ್ಬರು ಬರಲಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಬ್ಲೆಸ್ಸಿಂಗ್ಸ್ನ ಮಾಡಿ. ಆ್ಯಂಡ್ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತಲೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೀಮಂತದಲ್ಲಿ ನನಗೆ ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಯಾಕಂದರೆ ನಾನು ಹೇಳಿದ್ನಲ್ವ, ನಾನು ರೆಡಿಯಾಗಿ ಬರೋಷ್ಟೊತ್ತಿಗೆ ಆಗಲೇ ಶಾಸ್ತ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆ್ಯಂಡ್ ನನ್ನ ಅಕ್ಕನ ಫ್ರೆಂಡೇ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡ್ರು. ಯಾಕಂದರೆ ನಾವು ನಮ್ಮನೆ ಫಂಕ್ಷನ್ ಆಗಿರೋದ್ರಿಂದ ಎಲ್ಲರನ್ನೂ ನಾವೇ ಮಾತಾಡಿಸ್ಬೇಕು, ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೂ ಆಗೋಲ್ಲ. ಹಾಗಾಗಿ ಅವ್ರು ನನಗೆ ಕೆಲವೊಂದಿಷ್ಟು ಕ್ಯಾಪ್ಚರ್ ಮಾಡಿಕೊಟ್ರು, ಅದನ್ನೇ ನಾನು ಹಾಕಿದ್ದೀನಿ. ಇನ್ನು ಬೇಜಾರು ಮಾಡ್ಕೋಬೇಡಿ. ಇನ್ನು ನಾನು ಹೇಳಿದ್ದೆ ಅಲ್ವಾ ವೀಡಿಯೋಸ್ ಮಾಡ್ತಾಯಿದ್ದಾರೆ ಅಂತ, ಅವ್ರೇನಾದರೂ ಕಳಿಸ್ಕೊಟ್ರೆ ಫೋಟೋಗ್ರಾಫರ್, ನಾನು ಅದನ್ನು ಕೂಡ ಆದರೆ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೀಮಂತದ ವೀಡಿಯೋ ಅವ್ರು ನನಗೇನೋ ಬೇಗ ಕಳಿಸ್ಕೊಟ್ರೆ ಅದನ್ನು ಕೂಡ ಹಾಕೋದಕ್ಕೆ ಮಾಡ್ತೀನಿ. ಆ್ಯಂಡ್ ನಾನು ಕೂಡ ರೆಡಿಯಾಗಿ ಬಂದು ಇನ್ನು ಅಕ್ಕಂಗೆ ಶಾಸ್ತ್ರಗಳೆಲ್ಲ ನಾನು ಕೂಡ ಮಾಡಿದೆ. ಆ್ಯಂಡ್ ಫ್ಯಾಮಿಲಿ ಫೋಟೋಸು, ಆಮೇಲೆ ನಾನು ಅಕ್ಕಂಗೆ ಸೀರೆ ಎಲ್ಲ ತಂದಿದ್ದೆ, ಅದನ್ನು ಕೂಡ ಕೊಟ್ಟು ಇನ್ನು
ಫೋಟೋಸು ಶುರು ಆಯಿತು. ಯಾಕಂದರೆ ಇನ್ನೂ ಸ್ವಲ್ಪ ಜನ ಕಮ್ಮಿ ಇದ್ದರು, ಯಾರೂ ಬಂದಿರಲಿಲ್ಲ. ಹಾಗಾಗಿ ಫ್ಯಾಮಿಲಿ ಎಲ್ಲ ಫಸ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತೇಳಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ. ಹಾಗೆ ನಂದು ಸಿಂಗಲ್ ಫೋಟೋಸ್ ಎಲ್ಲನೂ ಕೂಡ ನಾನು ತೆಗೆಸ್ಕೊಂಡೆ. ಆ್ಯಂಡ್ ನಮ್ಮದು ಅಕ್ಕಂದೆಲ್ಲನೂ ಫೋಟೋಸ್ ತೆಗೆಸ್ಕೊಂಡ್ವಿ. ಏನೋ ಒಂಥರ ಮಸ್ತ್ ಖುಷಿ ನನಗಂತೂ. ಆ್ಯಂಡ್ ಹೇಳೋದಕ್ಕಾಗ್ತಾಯಿಲ್ಲ ಆ ಖುಷಿನ ಯಾವ ಥರ ಎಕ್ಸ್‌ಪ್ರೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ರಲ್ಲ, ಅವರು ಕೂಡ ಶಾಸ್ತ್ರಗಳನ್ನೆಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಾಯಿತು ಹೇಳಬೇಕು ಅಂದರೆ. ನಾವು ಸೀಮಂತ ಇಷ್ಟು ಬೇಗ ಆಗೋಯಿತು ಅಂತ ನಮ್ಗೆ ಇವಾಗ ಅನ್ನಿಸ್ತಾ ವಿಡಿಯೋ ಎಲ್ಲ ಎಡಿಟ್ ಮಾಡ್ಬೇಕಾದ್ರೆ ಎಷ್ಟು ಬೇಗ ಆಗೋಯ್ತಪ್ಪ. ಆವತ್ತಿನ ದಿವಸ ಅಂತೂ ನಿಜವಾಗ್ಲೂ ಎಷ್ಟು ಬೇಗ ಆಗೋಯಿತು ಅನ್ನಿಸ್ಲೇ ಇಲ್ಲ, ಸೀಮಂತ ಇಷ್ಟು ಬೇಗ ಆಗೋಯ್ತಾ ಅಂತ ಹೇಳ್ಬಿಟ್ಟು. ನಂದು ಸಿಂಗಲ್ ಫೋಟೋಸು, ಫ್ಯಾಮಿಲಿ ಜೊತೆಗಿರೋ ಫೋಟೋಸು ಎಲ್ಲನೂ ತೆಗೆಸ್ಕೊಂಡ್ವಿ. ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟಿಗೆ ನನಗೆ ಜಾಸ್ತಿ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾರ್ಯಾರು ಬಂದಿದ್ರು ಏನು ಅಂತ ಹೇಳ್ಬಿಟ್ಟು. ಆದರೆ ನನಗೇನಾದರೂ ಫೋಟೋಗ್ರಾಫರ್ ಏನೋ ವೀಡಿಯೋ ಕೊಟ್ಟರೆ ನಾನು ಅದನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯೂಟ್ಯೂಬಲ್ಲಿ. ನಾನು ಲಾಸ್ಟಿಗೆ ಅಕ್ಕಂಗೆ ಆರತಿ ಎಲ್ಲ ಮಾಡಿಬಿಟ್ಟು ಎಬ್ಬಿಸೋ ಶಾಸ್ತ್ರ ಇರುತ್ತಲ್ವ, ಅದನ್ನು ಎಬ್ಬಿಸಿದ್ವಿ. ಯಾಕಂದರೆ ಊಟ ಎಲ್ಲ ಮಾಡೋದಿತ್ತು ಅಷ್ಟೊತ್ತೊಳಗೆ. ಸ್ವಾತಿ ಅವರು ಕೂಡ ಬಂದಿದ್ದರು, ನೀವು ನೋಡಿರ್ತೀರ. ಸ್ವಾತಿ ನನ್ನ ಫ್ರೆಂಡ್, ಯೂಟ್ಯೂಬ್ ಮತ್ತು ಸೌರ ಸ್ವ್ಯಾರೀಸ್ ಅಂತ ಇದೆಯಲ್ಲ, ಅವರು ಹೆಣ್ಣಂಗೆ ಅವ್ರು ಬಂದಿದ್ದು ಇನ್ನೂ ಖುಷಿಯಾಗೋಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರೇ. ಅವರು ಅಷ್ಟು ಬ್ಯುಸಿಯಾಗಿದ್ದರೂ ಕೂಡ ಬಂದುಬಿಟ್ಟು ಹೋದರು. ಇನ್ನು ನಾವೆಲ್ಲನೂ ಊಟ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಕೂತ್ಕೊಂಡು ಊಟನ ಮಾಡಿ, ಇನ್ನು ಫೋಟೋಸ್ ವೀಡಿಯೋಸ್ ಎಲ್ಲ ನಾವು ರೀಲ್ಸ್ ಎಲ್ಲ ಮಾಡಿದ್ವಿ. ನನಗಂತೂ ಅದು ಇನ್ನೂ ಖುಷಿ, ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದು. ನಾನು ಬಯಸೋದೊಂದೇ, ಈ ಖುಷಿ ಯಾವಾಗಲೂ ಹೀಗೇ ಇರಬೇಕು. ನನ್ನ ಪ್ರಕಾರ ನನ್ನ ಅಕ್ಕ ಭಾವ ನನಗೆ ಎರಡನೇ ತಂದೆ ತಾಯಿ ಇದ್ದಂಗೆ. ಅವ್ರಿಗೆ ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು. ಯಾರದೇ ದೃಷ್ಟಿ ಆಗಬಾರ್ದು. ಯಾವ ಸಂಬಂಧನೂ ಕೊನೆವರೆಗೂ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ನನ್ನ ಅಕ್ಕ, ಆ ಸಂಬಂಧ ನನಗೆ ಕೊನೆಯವರೆಗೂ ಉಳಿಬೇಕು ಅನ್ನೋದೊಂದು ಆಸೆ. ಆ ದೇವರಲ್ಲಿ ನಾನು ಇವತ್ತಿನವರೆಗೂ ನಾನು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಅಕ್ಕನ ಮದುವೆ ಯಾವತ್ತೂ ಈ ಆಸ್ತಿ ಅಂತಸ್ತು ಒಡವೆ ಇದು ಯಾವುದನ್ನು ನಮ್ಮಿಬ್ಬರ ಮದುವೆ ಬರಬಾರ್ದು. ಯಾಕಂದರೆ ಈ ಆಸ್ತಿ ಅಂತಸ್ತು ಒಡವೆಗಳಿಂದನೇ ತುಂಬ ಸಂಬಂಧಗಳು ಹಾಳಾಗೋಗಿದೆ. ಆ್ಯಂಡ್ ಮುಖ ಕೊಟ್ಟು ಮುಖ ನೋಡೋದಕ್ಕೆ ಆಗಿಲ್ವೇನೋ, ಏನೋ ದೊಡ್ಡ ಇದನ್ನು ಮಾಡಿಬಿಟ್ಟಿದ್ದೀವೇನೋ, ಪಾಪಗಳು ಮಾಡಿಬಿಟ್ಟಿದ್ದೀವೇನೋ, ಅವ್ರಿಗೆ ಅನ್ಯಾಯಗಳು ಮಾಡಿಬಿಟ್ಟಿದ್ದೀವೇನೋ ಅನ್ನೋ ಥರ ಆಡ್ತಾರೆ. ಆದರೆ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದೊಂದೇ, ನಮ್ಮಿಬ್ಬರ ಮಧ್ಯೆ ನನ್ನ ಮತ್ತು ನನ್ನ ಅಕ್ಕನ ಮದುವೆ ಯಾವುದೇ ರೀತಿಯಾದಂಥದ್ದು ಆಗಿರ್ಬೋದು, ಅಂದರೆ ಒಡವೆ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಯಾವುದು ಕೂಡ ನಮ್ಮಿಬ್ಬರ ಮದುವೆ ಬರಬಾರ್ದು. ಆ್ಯಂಡ್ ನಾವು ಯಾವಾಗಲೂ ಇದೇ ಥರ ಇರಬೇಕು. ಕಷ್ಟನೋ ಸುಖನೋ ನಾವು ಯಾವಾಗಲೂ ಇದೇ ಥರ ಜೊತೆಯಲ್ಲಿ ಇರಬೇಕು. ಯಾಕಂದರೆ ಎಷ್ಟೋ ಸಂಬಂಧಗಳು ನನ್ನ ಲೈಫಲ್ಲಿ ಎಷ್ಟೋ ಕಳೆದೋಗಿದೆ. ನಮ್ಮಿಬ್ಬರ ಲೈಫಲ್ಲಿ, ನನ್ನ ಅಕ್ಕನ ಲೈಫಲ್ಲಿ ಎಷ್ಟೋ ಸಂಬಂಧಗಳು ಕಳೆದೋಗಿದೆ. ಇವತ್ತು ಹೇಳ್ಕೊಂಡ್ರೆ ನಿಜ ಕಣ್ಣಲ್ಲಿ ಒಂಥರ ನೀರು ಬರುತ್ತೆ. ಆದರೆ ನಮ್ಮಿಬ್ರದ್ದು ಬಾಂಡಿಂಗ್ ಇದೇ ಥರ ಇರಬೇಕು ಅಂತ ನಾನು ಕೇಳ್ಕೊತೀನಿ ದೇವ್ರನ್ನ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂಥದ್ದು ವಿಷಯಗಳು ಬರಬಾರ್ದು, ಬೇರೆ ಆಗಬಾರ್ದು ಅನ್ನೋದೇ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಇನ್ನು ಅಕ್ಕಂಗೆ ಮಡ್ಲು ದುಂಬೋದೆಲ್ಲ ಇತ್ತು, ಅದನ್ನೆಲ್ಲ ಮಾಡಿ ಕಳಿಸ್ಬಿಟ್ಟು ಇನ್ನು ನಾವು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ. ಯಾಕಂದರೆ ಬಂದು ಹೋಗಿದ್ದೆಲ್ಲನೂ ಆಗಿತ್ತು. ಹಾಗಾಗಿ ನಾನು, ಅಪ್ಪು ಎಲ್ಲರೂ ಸೇರಿಕೊಂಡು, ಅಮ್ಮ ಎಲ್ಲರೂ ಕ್ಲೀನ್ ಮಾಡ್ಕೊಂಡ್ವಿ. ಹೀಗಿತ್ತು ಇವತ್ತಿನ ಒಂದು ಸೀಮಂತದ ವ್ಲಾಗ್. ನಿಮ್ಗೆ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.